ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ವಿಡಿಯೋ ಏನಪ್ಪ ಅಂತಂದರೆ, ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ, ಏನೋ ಕಟ್ ಮಾಡಿ ತೋರಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು. ನಾವು ರೆಗ್ಯುಲರಾಗಿ ಫ್ರೂಟ್ಸ್ ತೊಗೊಂಬರ್ತಾ ಇರ್ತೀವಲ್ಲ. ಚಿಟ್ಟುಗೆ ವಾಟರ್ ಮೆಲನ್ ಅಂದರೆ ತುಂಬ ಇಷ್ಟ. ಅವಳು ಸೆಲೆಕ್ಟೆಡಾಗಿ ತಿನ್ನೋದು. ಹಾಗಾಗಿ ಅವಳಿಗೇನು ಇಷ್ಟನೋ ಅದನ್ನೇ ನಾವು ತೊಗೊಂಬರ್ತೀವಿ ರಿಪೀಟೆಡಾಗಿ. ಸರಿ ಅಂತ ಹೇಳಿ ಇದನ್ನು ಕಟ್ ಮಾಡಿಕೊಡಿ ಅಂತ ಹೇಳಿದ್ಲು ಅವಳು. ಕಟ್ ಮಾಡಿಕೊಡೋಣ ಅಂತ ಹೇಳಿ ಕಟ್ ಮಾಡ್ತಿದ್ದೀನಿ. ನೋಡಿದ್ರೆ ಒಂಚೂರು ಚೆನ್ನಾಗಿಲ್ಲ, ಫುಲ್ ಕಾಯಿನೇ ಹಾಳಾಗಿದೆ. ಇದನ್ನು ತಂದಿರೋದು ನಾವು ಆಪ್ಕಮ್ಸಲ್ಲಿ, ಸರಿನಾ. ನಮಗೆ ಗೊತ್ತಾಗಲ್ಲ ಕಾಯಿ ಎಷ್ಟು ದಿನಕ್ಕೆ ಏನಾಗುತ್ತೆ ಏನು ಅಂತ. ಅವ್ರು ರೆಗ್ಯುಲರಾಗಿ ತೊಗೊಂಬರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ, ಇದೇನಾಗುತ್ತೆ, ಎಷ್ಟು ದಿನಕ್ಕೆ ಇದು ಹಾಳಾಗುತ್ತೆ, ಎಷ್ಟು ದಿನಕ್ಕೆ ಇದನ್ನು ನಾವು ಕೊಡಬೇಕು, ಎಷ್ಟು ದಿನಕ್ಕೆ ಬಿಸಾಕಬೇಕು ಅನ್ನೋದು ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಏನಿರಲ್ಲ, ಒಳಗಡೆ ಹಿಂಗಾಗಿರೋದು ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನಾವುಗಳು ಅನ್ಕೋತೀವಿ. ಆದರೆ ಅವರಿಗೆ ರೆಗ್ಯುಲರಾಗಿ ಹಣ್ಣುಗಳನ್ನ ಮಾರೋರಿಗೆ ಗೊತ್ತಿರುತ್ತೆ ಯಾವ ಟೈಮಿಗೆ ಇದು ಚೆನ್ನಾಗಿರುತ್ತೆ, ಯಾವ ಟೈಮಿಗೆ ಚೆನ್ನಾಗಿರಲ್ಲ ಅಂತ ಹೇಳಿ. ವೀಡಿಯೋನಲ್ಲಾದರೂ ಒಂಚೂರು ನೋಡ್ಬೋದು, ಆದರೆ ರಿಯಲಾಗಿ ಒಂಚೂರು ನೋಡೋಕ್ಕಾಗ್ತಾರೆ. ಎಲ್ಲ ಫುಲ್ ಹಾಳಾಗಿತ್ತು ಒಳಗಡೆ ಎಲ್ಲನೂ. ಸರಿ ಅಂತ ಹೇಳಿ ಹೋಗಲಿ ಇದಾದರೂ ಬೇಡ, ಪೊಮೊಗ್ರಾನೇಟ್ ಆದರೂ ಬಿಡಿಸ್ಕೊಡೋಣ ಅಂತ ಹೇಳಿ ಅದನ್ನು ಓಪನ್ ಮಾಡಿದ್ರೆ ಅದು ಹಿಂಗೆ ಆಗಿರೋದು. ಅಲ್ಲಿ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ನಾವು ಈ ರೋಡ್ ಸೈಡಲ್ಲಿ ಅಂಗಡಿಗಳಿರುತ್ತಲ್ಲ, ಅವ್ರ ಹತ್ರನಾದರೂ ಒಂಚೂರು ಚೌಕಾಸಿ ಮಾಡಿ ಬಾರ್ಗಿಂಗ್ ಮಾಡಿ ತೊಗೋಬೋದು. ಆದರೆ ಅವರು ಒಂದು ರೂಪಾಯಿ ಜಾಸ್ತಿ ತೊಗೊಳ್ಳಲ್ಲ, ರೂಪಾಯಿ ಕಡಿಮೆನೂ ತೊಗೊಳ್ಳಲ್ಲ. ಏನೇ ಮಾಡಿದ್ರು ಬಾರ್ಗಿನ್ ಮಾತ್ರ ಇದು ಮಾಡಲ್ಲ. ಇಷ್ಟಕ್ಕಿಷ್ಟು ಅಂತ ಬಿಲ್ ಬಂದುಬಿಡತ್ತೆ. ಸೊ ಏನು ಕಾಂಪ್ರಮೈಸ್ ಆಗ್ದಂಗೆ ನಾವು ತೊಗೊಂಬಂದರೆ ಅವರು ಕೊಡೋ ಹಣ್ಣುಗಳು ಚೆನ್ನಾಗಿರಬೇಕು ತಾನೆ. ವಾಟರ್ ಮೆಲನ್ ಹಂಗಾಯಿತು ಅಂತ ಪೊಮೊಗ್ರಾನೇಟ್ ನೋಡಿದರೆ ಪೊಮೊಗ್ರಾನೇಟು ಹಿಂಗೆ ಆಯಿತು. ಸರಿ, ಅವಳಿಗೊಂಚೂರು ಸಮಾಧಾನ ಮಾಡಿಬಿಟ್ಟು ನೀವು ಹೊಸ ತೊಗೊಳ್ಳೋಣ, ಬೇರೆ ತೊಗೊಂಬರೋಣ ಅಂತೇಳಿ ಅದನ್ನೆಲ್ಲ ತೋರಿಸಿ ಅವಳಿಗೆ ಸಮಾಧಾನ ಮಾಡಿ, ಸುಮಾರು ದಿನ ಆಗಿತ್ತು ಇದೆಲ್ಲ ಒಂಚೂರು ಡಸ್ಟ್ ಆಗಿಬಿಟ್ಟಿತ್ತು. ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ನಾನು. ಇದು ಏನು ಯಾಕೆ ಹೊರಗಡೆ ಇಟ್ಟಿದ್ದೀನಿ ಅಂತಂದರೆ, ಆ್ಯಕ್ಚುಲಿ ಇವೆರಡು ನಮಗೆ ಮದುವೆಗೆ ಬಂದಿರೋ ಗಿಫ್ಟ್ಸು, ಸರಿನಾ. ಅದು ರೆಡ್ ಕಲರ್ ಅಂತೂ ಸಖತ್ ತೂಕ ಇದೆ, ಸಖತ್ ಚೆನ್ನಾಗಿದೆ ನೋಡೋದಕ್ಕೂ. ಅದು ಏನಾಯಿತು ಗೊತ್ತಿಲ್ಲ, ಇಲ್ಲ ಯಾರಾದರೂ ಮೇ ಬಿ ಮನೆ ಶಿಫ್ಟಿಂಗ್ ಟೈಮಲ್ಲಿ ಆ ಕಡೆ ಈ ಕಡೆ ಆಗಿ ಒಡೆದೋಗಿದೆಯೋ ಏನೋ ಗೊತ್ತಿಲ್ಲ. ಒಡೆದೋಗ್ಬಿಟ್ಟಿದೆ ಈ ಕಡೆ ಕಿವಿಯ ಹತ್ರ. ಇನ್ನು ಒಡೆದೋಗಿರೋದನ್ನು ಇಡೋಕ್ಕಾಗಲ್ಲ ಅಂತ ಹೇಳಿ ನೋಡಿರಿ, ಒಂದು ಕೈಯಲ್ಲಿ ಕೂಡ ಎತ್ತಕ್ಕಾಗ್ತಾಯಿಲ್ಲ ಅದನ್ನು, ಅಷ್ಟು ತೂಕ ಅದು. ಇಡಬಾರ್ದಲ್ಲ, ಅದಕ್ಕೇ ಸರಿ ಹೊರ್ಗಡೆನಾದರೂ ಇಡೋಣ ಅಂತ ಹೇಳಿ ನಾನು ಇಲ್ಲಿ ಇಟ್ಟಿದ್ದೀನಿ, ವಿಂಡೋನಲ್ಲಿ ಇಟ್ಕೊಂಡಿದ್ದೀನಿ ನಾನು ಎರಡೂ ಬುದ್ದಗಳನ್ನ. ಫಸ್ಟು ಇದು ಬಂದು ನಾವೇ ಏನೋ ಹೊಡೆದಾಕಿದ್ದು, ಮೇಲೆ ಟಿ ವಿ ಹತ್ರ ಏನೋ ತೊಗೊಳಕ್ಕೆ ಹೋಗಿ ಕೆಳಗಡೆ ಬಿದ್ದು ಅದು ಕಿವಿ ಹತ್ರನೇ ಒಡೆದೋಗಿರೋದು. ಇದು ಕಿವಿ ಹತ್ರನೇ ಒಡೆದೋಗಿರೋದು. ಅದನ್ನು ತುಳಸಿ ಪಾಟಲ್ಲಿ ಇಟ್ಟಿದ್ದೆ ನಾನು, ಆವಾಗ ತುಂಬ ಮಣ್ಣಾಗಿರೋದದು. ಇಲ್ಲಿ ವಾಟರ್ ಮೆಲನ್ನೆಲ್ಲ ಒಂದು ಕವರ್ಗೆ ಹಾಕಿ ಇಟ್ಟಿದ್ದೀನಿ. ಈಗ ಹಸುಗಾದ್ರೂ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು, ನಾವಂತೂ ತಿನ್ನೋಕ್ಕಾಗಲ್ಲ ಅದನ್ನು, ಹಸುನಾದರೂ ನೆಮ್ಮದಿಯಾಗಿ ತಿನ್ನಲಿ ಅಂತ ಹೇಳಿ ಕವರ್ಗೆ ಹಾಕಿ ಇಟ್ಟಿದ್ದೆ ನಾನು. ಸರಿ ತೊಗೊಂಡೋಗಿ ಕೊಡಬೇಕು, ಪಕ್ಕದ ಮನೆಯಲ್ಲಿರೋದು ಹಸು, ಅಲ್ಲಾದರೂ ಕೊಡ್ಬೋದು, ಇಲ್ಲ ಎಲ್ಲ ಹಸುಗಳು ಬರ್ತಾ ಇರ್ತವೆ ಅಲ್ಲಾದರೂ ಕೊಡ್ಬೋದು ನಮ್ಮ ಮನೆ ಹತ್ರ. ಇದನ್ನು ತೊಳೆದಿಡೋಣ ಅಂತ ಹೇಳ್ಬಿಟ್ಟು ನೆನೆಸ್ತಾ ಇದ್ದೀನಿ. ಫುಲ್ ಡಸ್ಟ್ ಆಗಿಬಿಟ್ಟಿತ್ತು. ಒಳಗಡೆ ಇಟ್ಟಾಗ ಒಂಚೂರು ಕ್ಲೀನಾಗಿತ್ತು, ದೊಡ್ಡ ಬುದ್ಧ. ಹೊರಗಡೆ ಇಟ್ಬಿಟ್ಟಂತೂ ಫುಲ್ ಡಸ್ಟ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಡೋಣ, ಅದೇ ಥರ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಗಳು ಮಲಗಿದ್ಲು. ಸೊ ಅವಳು ಮಲಗಿದ ಟೈಮಲ್ಲಿ ನಾನು ಈ ಥರ ಎಲ್ಲ ಕೆಲಸ ಮಾಡ್ಕೊಳಕ್ಕಾಗೋದು. ಅವಳೇನಾದರೂ ಎದ್ದಿದ್ರೆ ನಾನು ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ಹಿಂಸೆ ಇಡ್ತಾಳೆ. ಅದರಲ್ಲೂ ನೀರು ಕೆಲಸ ಮಾಡೋವಾಗಂತೂ ಎಷ್ಟೊಂದು ಕಾಟ ಕೊಡ್ತಾಳೆ ಗೊತ್ತಾ. ನಾನು ಮಾಡ್ತೀನಿ, ಅಲ್ಲಾಡ್ತೀನಿ ಇಲ್ಲಾಡ್ತೀನಿ ಅಂತ ಹೇಳ್ಬಿಟ್ಟು. ಬೇರೆ ಕೆಲಸ ಬೇಕಾದರೆ ಹೆಂಗೋ ಸಂಭಾಳಿಸ್ಕೊಂಡು ಮಾಡ್ಕೋಬೋದು, ಕೆಲವೊಂದು ಕೆಲಸಗಳು ಮಾತ್ರ ಅವ್ರು ಮಲಗಿದ್ದಾಗೆ ನಾವು ಮಾಡ್ಕೊಳಕ್ಕಾಗೋದು. ಅಮ್ಮಂದ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ವಿಷಯ. ಹಾಗಾಗಿ ಅವಳು ಮಲಗಿದ್ಲಲ್ಲ, ಸರಿ ಬಂದು ತೊಳೆದಿಟ್ಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದು ನೋಡೋದಕ್ಕೂ ಚೆನ್ನಾಗಿರಲಿಲ್ಲ, ಡಸ್ಟೆಲ್ಲ ಕೂತ್ಕೊಂಡು. ಸೊ ತೊಳೆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಮನೆ ಹತ್ರ ಅದನ್ನೆಲ್ಲ ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರೋದು. ನಾವೇನೋ ಇಟ್ಬಿಡ್ತೀವಿ, ಬಟ್ ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ಬಟ್ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದ್ರೇ ಅದಕ್ಕೆ ಒಂದು ಕಳೆ ಅನ್ನೋದು ಬರೋದು. ಹಾಗಾಗಿ ರಂಜಿತ್ ಬೇಗ ಬರ್ತೀನಿ ಅಂತ ಹೇಳಿದರು. ಸರಿ
ಬರ್ತಾರಲ್ಲ ಅಂತ ಹೇಳಿ ಅಷ್ಟೊತ್ತಿಗೆ ನನಗೆ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡೋದಾಗಿರ್ಬೋದು ಆ ಥರದ ಅಭ್ಯಾಸ ಇಲ್ಲ. ಏನಾದರೂ ಹಿಂಗೆ ಕೆಲಸ ಮಾಡ್ತೀನಿ, ಇಲ್ಲಾಂದರೆ ಒಂಚೂರು ಮೊಬೈಲ್ ನೋಡ್ತೀನಿ. ಅವಳು ಮಲಗಿದ್ದಾಗೆ ನನಗೆ ಮೊಬೈಲ್ ನೋಡೋಕ್ಕೆ ಸಿಗೋದು. ಹಾಗಾಗಿ ಈ ಕೆಲಸ ಇತ್ತಲ್ವ ಇವತ್ತು, ಅದಕ್ಕೆ ಇದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಅದು ಫುಲ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಹತ್ರ ನಾವು ಎಷ್ಟೇ ನೀರು ಬಿಟ್ಟರೂ ಹೋಗಲ್ಲ. ಅದಕ್ಕೇ ಪಾತ್ರೆ ತೊಳೆಯೋಕ್ಕೆ ಅಂತ ಅಂದ್ಬಿಟ್ಟು ನಾನು ಒಂದು ಬ್ರಷ್ ಇಟ್ಕೊಂಡಿದ್ದೀನಿ. ಇದು ಹೊಸ ಬ್ರಷೇ. ಪಾತ್ರೆ ತೊಳೆಯೋಕ್ಕೆ ಏನಾದರೂ ಈ ಥರ ಇದು ಸ್ಪಾಂಜ್ ಹೋಗದೇ ಇರೋಂಥ ಜಾಗ ಇರುತ್ತಲ್ಲ, ಅದನ್ನು ತೊಳ್ಕೊಳ್ಳೋಕ್ಕೆ ನಾನು ಈ ಥರ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ. ಅದನ್ನು ತೊಗೊಂಡು ಫುಲ್ಲ ಬ್ರಷ್ ಮಾಡಿ ತೊಳಿತಾ ಇರೋದು. ಅಲ್ಲಿ ಸಂದಿ ಇರುತ್ತಲ್ಲ, ಅಲ್ಲೆಲ್ಲ ನೀಟಾಗಿ ಎಲ್ಲಿರೋ ಡಸ್ಟು ಮಣ್ಣೆಲ್ಲ ಹೋಯ್ತು. ಕರಿ ಬುದ್ದದಲ್ಲಿ ಬಂದುಬಿಟ್ಟು ಫುಲ್ ಮಣ್ಣಾಗಿಬಿಟ್ಟಿತ್ತು. ನಾನು ತುಳಸಿ ಪಾಟಲ್ಲಿ ಇಟ್ಟಿದ್ದು, ಹಾಗಾಗಿ ಫುಲ್ ಮಣ್ಣಾಗಿಬಿಟ್ಟಿತ್ತು. ಅದನ್ನು ಒಂಚೂರು ಉಜ್ಜಿ ತೊಳಿಬೇಕಾಯಿತು. ತೊಳ್ಕೊತಾ ಇದ್ದೀನಿ ಇಲ್ಲಿ. ಹೀಗೆ ಮಕ್ಕಳು ಮಲಗಿದ್ದಾಗ ನಮ್ಮದೇನೇ ಎಕ್ಸ್ಟ್ರಾ ಕೆಲಸ ಇದ್ದರೂ ಅದನ್ನು ಮಾಡ್ಕೋಬೇಕು. ಕ್ಲೀನ್ ಮಾಡೋದಾಗಿರ್ಬೋದು, ಏನಾದರೂ ಮಡ್ಚಿಟ್ಕೊಳ್ಳೋದಾಗಿರ್ಬೋದು, ಈ ಥರ ಮಾಡಿಕೊಂಡ್ರೇ ನಮಗೊಂಚೂರು ಇದಾಗುತ್ತೆ, ಕೆಲಸಗಳು ಮುಗಿಯುತ್ತೆ. ಅವ್ರು ಎದ್ದಾಗ ನಾವು ಮಾಡ್ಕೋಬೇಕಂದ್ರೆ ನಿಜವಾಗ್ಲೂ ಆಗಲ್ಲ. ಸೊ ಒರೆಸ್ಬಿಟ್ಟು ತೋರಿಸ್ತೀನಿ ಎಷ್ಟು ನೀಟಾಗಿದೆ. ಆವಾಗಲೇ ಎಷ್ಟು ಮಣ್ಣಿತ್ತು, ಡಸ್ಟ್ ಇತ್ತು, ಇವಾಗ ಎಷ್ಟು ಚೆನ್ನಾಗಿದೆ ನೋಡಿರಿ. ಇದು ಚೆನ್ನಾಗಿರೋದಕ್ಕೇ ಬಿಸಾಕೋದು ಹೇಗೆ? ಆಚೆ ಹೊರ್ಗಡೆ ಇರ್ಬೋದು, ಒಳಗಡೆ ಇಡಬಾರ್ದು ಅಂತ ಹೇಳ್ತಾರೆ. ಹೊರ್ಗಡೆ ಇಡ್ಬೋದಲ್ಲ, ಅದಕ್ಕೆ ನಾನು ಹೊರ್ಗಡೆ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ ಒಂದು ಸುಮ್ಮನೆ ಮನಿ ಪ್ಲಾಂಟ್ ಆ ಥರದ್ದು ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಅದು ನೀರು ಯಾಕೆ ಆ ಥರ ಒರೆಸ್ತಿರೋದಂತಂದರೆ, ಇವಾಗ ನೀರು ಮೇಲೆ ಮತ್ತೆ ಡಸ್ಟ್ ಕೂತ್ಕೊಂಡ್ರೆ ಮತ್ತೆ ಅದು ಗಟ್ಟಿಯಾಗಿ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ ನೀಟಾಗಿ ಒರೆಸ್ಬಿಟ್ಟು ಅಲ್ಲಿಟ್ಟರೆ ಸರಿ ಹೋಗುತ್ತೆ. ವಾಟರ್ ಇಲ್ದಂಗೆ, ನೀರಿದ್ದಂಗೆ ಇಟ್ಟರೆ ಕಾಣಿಸೋದೇ ಇಲ್ಲ. ಮತ್ತು ಡಸ್ಟ್ ಬೇಗ ಕೂತ್ಕೊಂಡು ಬೇಗ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಒರೆಸಿಡ್ತಾ ಇದ್ದೀನಿ ಇಲ್ಲಿ. ನನಗೆ ಗಿಡಗಳು ಬೆಳೆಸೋದು ಅಂದರೆ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ನನಗೆ ಗಿಡಗಳು ಬೆಳೆಸೋದೆಲ್ಲ. ಅದೆಲ್ಲ ನಾನು ಇವಾಗ ನೋಡಿ ಫೈನಲಾಗಿ ತೊಳೆದಿಟ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಅಲ್ಲ. ಸೊ ರಂಜಿತ್ ಬೇಗ ಬರ್ತಾರೆ ಅಂತ ಹೇಳಿದ್ನಲ್ಲ, ಬಂದರು. ಬಟ್ ಏನೋ ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಫಿಶ್ ತಂದಿದ್ರು, ಫಿಶ್ ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅವ್ರಿಗೆ ವೀಡಿಯೋ ಎಲ್ಲ ಮಾಡೋದು ಇಷ್ಟ ಆಗಲ್ಲ, ಅದಕ್ಕೇ ಓಡಿ ಹೋಗ್ತಾ ಇರ್ತಾರೆ. ನಾನು ವೀಡಿಯೋ ಏನಾದರೂ ಮಾಡಿಕೊಂಡ್ರೆ ನೀನು ಮಾಡ್ಕೋ, ನೀನು ಮಾಡು, ನನ್ನನ್ನೆಲ್ಲ ತೆಗಿಬೇಡ ಅಂತ ಹೇಳೋದವರು. ನಾನು ರೆಗ್ಯುಲರಾಗಿ ಏನು ತೆಗಿಯಲ್ಲ, ಆವಾಗ ಸ್ವಲ್ಪ ಅಷ್ಟೇ ಆ್ಯಡ್ ಮಾಡ್ತಾ ಇರ್ತೀನಿ ರಂಜಿತ್ನ. ಇದು ಒಂಚೂರು ಮೂಳೆ ಇರಲ್ವಂತೆ ಈ ಫಿಶಲ್ಲಿ. ಇದನ್ನು ಗ್ರೇವಿನೋ ಇಲ್ಲ ಕರಿನೋ ಏನೋ ಮಾಡಿಕೊಂಡು ತಿನ್ನಬೇಕಿತ್ತಂತೆ. ನಾವಿಬ್ಬರು ಟ್ಯೂಬ್ಲೈಟ್ಸೇ. ನನಗಂತೂ ಸ್ವಲ್ಪ ಅಡುಗೆನಲ್ಲಿ ನಾನು ಹಿಂದೆನೇ, ಅಷ್ಟೆಲ್ಲ ಎಲ್ಲರೂ ಮಾಡ್ತಾರಲ್ಲ ಅದೆಲ್ಲ ಅಷ್ಟು ವೆರೈಟಿ ಎಲ್ಲ ಮಾಡಲ್ಲ. ಏನೋ ನಾರ್ಮಲಾಗಿ ಹಳ್ಳಿ ಕಡೆ ಮಾಡ್ಕೊಂಡು ತಿಂತಿರ್ತೀನಿ ಅಷ್ಟೇ. ರಂಜಿತ್ ಏನು ಮಾಡಿದ್ರು, ಕಬಾಬ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಮ್ಯಾರಿನೇಷನ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ರು. ನಮಗೆ ಗೊತ್ತಿಲ್ಲ ಇದನ್ನು ಈ ಥರ ಮಾಡಬಾರ್ದು, ಕರಿ ಮಾಡಬೇಕು ಅಂತ ಹೇಳಿ. ಕೊನೆಗೆಲ್ಲ ಮಾಡಿದ್ವಿ, ಎಡವಟ್ಟಾಯಿತು. ಅದಕ್ಕೆ ನಾನು ಅದನ್ನು ವೀಡಿಯೋನೂ ಮಾಡಿಲ್ಲ, ನಿಮ್ಗೆ ಹಾಕಲೂ ಇಲ್ಲ. ಮ್ಯಾರಿನೇಷನ್ ಮಾಡ್ತಿರೋದು ಮಾತ್ರ ತೋರಿಸ್ತಿದ್ದೀನಿ. ಚೆನ್ನಾಗಿರುತ್ತೆ. ನನಗೆ ಫಿಶ್ ಅಂದರೆ ಇಷ್ಟ, ಬಟ್ ಫಿಶಲ್ಲಿ ಇದು ಸಾಂಬಾರು ಇಷ್ಟ ಆಗಲ್ಲ ನನಗೆ. ತವಾ ಫ್ರೈ ಅಂದರೆ ಇಷ್ಟ. ಬೇರೆ ಕಡೆ ಎಲ್ಲ ಹೋಗ್ತಾರಲ್ಲ ಫೇಮಸ್ ಅಂತ ಅಂದ್ಕೊಂಡು ಯಾವಾಗಾದರೂ ಹೋದರೆ ಅಲ್ಲಿ ತಿಂತೀವಿ. ಈ ಕಡೆ ಅಪರೂಪನೇ ತಿನ್ನೋದು. ಆವಾಗ ಎಲ್ಲಾದರೂ ಚೆನ್ನಾಗಿ ಮಾಡೋ ಕಡೆ ತೊಗೊಂಬಂದು ಕೊಡುತ್ತೆ ರಂಜಿತ್, ಆವಾಗ ತಿಂತೀನಿ. ಇದು ಏನೋ ಮಾಡೋಕ್ಕೋಗಿ ಏನೋ ಎಡವಟ್ಟಾಯಿತು. ಇದು ಇಲ್ಲಿಗೆ ಲಾಸ್ಟ್ ಆಯಿತು, ನಾನು ಮತ್ತೆ ಮುಂದಕ್ಕೆ ತೋರಿಸಲ್ಲ ಇದು. ಆಮೇಲೆ ಹೇಳಿದ್ರು ರಂಜಿತ್ ಕೇಳಿಬಿಟ್ಟು, ಅದನ್ನು ಅಲ್ಲಿಂದ ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಂದ ಇಲ್ಲಿಗೆ ತೊಗೊಂಬರೋಷ್ಟೊತ್ತಿಗೆ ಬಿಸಿಲಲ್ಲಿ ಅದೊಂಥರ ಆಗಿತ್ತು. ಸರಿ ಅಂತ ಹೇಳಿ ಸಂಜೆ ಆಯಿತು. ಸಂಜೆ ಆದಮೇಲೆ ಅದು ಫಿಶ್ ಕತೆ ಮುಗೀತು. ಸೊ ನಾನು ಅದನ್ನೇನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ. ಸಂಜೆ ಆಯಿತು. ನಂದೊಂದು ಚಿಕ್ಕ ಮಿಷಿನ್ ಇತ್ತು, ಫ್ರೆಂಡ್ ಕೊಟ್ಟಿದ್ದು ಅದು ನನಗೆ. ನಾನು ಅದನ್ನು ಯೂಸ್ ಮಾಡಲ್ಲ, ನೀನು ತೊಗೊಂಡೋಗಿ ರೆಡಿ ಮಾಡಿಸ್ಕೊಂಡು ನೀನೇ ತೊಗೋ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಕೊಟ್ಟಿದ್ದು. ಸರಿನಾ, ಅದನ್ನು ಸರ್ವಿಸಿಗೆ ಕೊಡೋಣ ಅಂಥೇಳಿ ಆನೇಕಲ್ಗೆ ಹೋಗ್ತಾ ಇದ್ದೀವಿ. ಎಷ್ಟು ಮಾತಾಡ್ತಾಳೆ ಗೊತ್ತಾ ನನ್ನ ಮಗಳು, ಸಿಕ್ಕಾಪಟ್ಟೆ ಮಾತಾಡ್ತಾಳೆ. ಅಲ್ಲಿ ಏನೋ ಮಾತಾಡ್ತಿದ್ಲ ಆ್ಯಕ್ಚುಲಿ.
ಕಿರ್ಚಾಡೋದು ತುಂಬ ಕಿರ್ಚಾಡೋದು, ಯಾರು ನೋಡೋ ಅದನ್ನೇ ಕಂಪ್ಲೇಂಟ್ ಮಾಡೋದು, ಏನು ಹಿಂಗೆ ಕಿರ್ಚ್ತಾಳಲ್ಲ ಅಂತ. ಅದನ್ನು ನಾನು ಹಾಕ್ಬೇಕಾಗಿತ್ತು. ಸಾಂಗ್ ಹಾಕ್ಬಿಟ್ಟಿದ್ರು ರಂಜಿತ್, ಮತ್ತು ಇನ್ನು ಸಾಂಗು ಅವಳು ಮಾತಾಡೋದು ಎರಡು ಕೇಳಿದ್ರೆ ಕಾಪಿರೈಟ್ ಬರುತ್ತೆ, ಗೊತ್ತು ತಾನೇ. ಅದಕ್ಕೇ ನಾನೇ ಮಾತಾಡ್ತಾ ಇದ್ದೀನಿ. ಏನು ಜಲ್ಲಿಬೇಕು ಅಂತ ನನಗೆ ಆನೆಕಲ್ಲೆಲ್ಲ ಓಡಾಡಿಸಿದ್ದಾಳೆ. 1 ಕಿಲೋಮೀಟರ್ ನಡ್ಕೊಂಬಂದಿದ್ದೆ ಆ ಜಲ್ಲಿಗೋಸ್ಕರ. ನಾನು ಕೊಡಿಸಲ್ಲ, ಬೇಕೇ ಬೇಕು ಅಂತ ಹಠ ಮಾಡಿದ್ಲು. ರಂಜಿತು ಇದ್ದೇ ಮಾಡಲ್ಲ, ಬೇಕು ಅಂತಂದರೆ ಬೇಕು, ಕೊಡಿಸ್ಬಿಡೋದು. ಈ ತಂದೆಗಳೇ ಹಿಂಗಿರ್ತಾರೋ ಏನೋ ನನಗೆ ಗೊತ್ತಿಲ್ಲ. ಇವಾಗ ನಮಗೆ ಎಷ್ಟೊಂದು ಪ್ರೀತಿ ಇರುತ್ತೆ, ಆದರೆ ಕಾಳಜಿನೂ ಇರುತ್ತೆ. ಈ ತಂದೆಗಳಿಗೆ ಬರೀ ಪ್ರೀತಿ ಮಾತ್ರ ಇರುತ್ತೆ, ಕಾಳಜಿ ಇರಲ್ಲ. ನಾವು ಅದನ್ನು ತಿನ್ನಬಾರ್ದು ಅಂತ ತಾಯಂದ್ರೆ ಕಂಟ್ರೋಲ್ ಮಾಡಿ ಅವ್ರ ಹತ್ರ ಕೆಟ್ಟವರಾಗ್ತೀವಿ. ಇವರು ಕೊಡಿಸ್ಬಿಡೋದು, ಒಳ್ಳೆಯವರಾಗ್ಬಿಡೋದು. ಏನಾದರೂ ಆದರೆ ಮತ್ತೆ ನಾವೇ ಬಿದ್ದೇಳಬೇಕು. ಆನೆಕಲ್ಲೆಲ್ಲ ನೋಡಿದೆ, ಸಿಗಲಿಲ್ಲ. ಮತ್ತು ಅದನ್ನು ಮುಗಿಸ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಿಷಿನ್ನ ಸರ್ವಿಸಿಗೆ ಕೊಟ್ಬಿಟ್ಟು ಇಲ್ಲಿ ಸೂಪರ್ ಮಾರ್ಕೆಟ್ ಇದೆ ಆರ್ಗದ್ದೆ ಹತ್ರ, ಅಲ್ಲಿಗೆ ಬಂದೆ ನಾನು. ದೊಡ್ಡದು ನೋಡಿದ್ರೆ ದೊಡ್ಡದೇ ಇದೆ ಎಲ್ಲನೂ, ಸಣ್ಣದು ಇಲ್ಲವೇ ಇಲ್ಲ. ಆಮೇಲೆ ಸರಿ ಈ ಕಡೆ ಒಂದು ಇತ್ತು, ಸರಿ ಅಂತ ಅದನ್ನೇ ತೊಗೊಂಬಂದೆ, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು. ಆವಾಗ ಖುಷಿ ಆಗ್ಬಿಟ್ಲು ಫುಲ್ಲು. ಎಷ್ಟು ಖುಷಿಯಾಗಿ ಹ್ಯಾಪಿತಿದ್ದಾಳೆ ನೋಡ್ರಿ. ಇವಾಗ ಅಲ್ಲಿ ಬಟ್ ಅದನ್ನೆಲ್ಲ ತಿನ್ನಬಾರ್ದು ಚಿಟ್ಟು, ನಿಂಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಒಂದು ಡಾಲಿ ಇರಬೇಕು, ಎಲ್ಲ ತಿನ್ನಬಾರ್ದು ಅದನ್ನೆಲ್ಲ. ಊರಿಗೆ ಕರ್ಕೊಂಡೋಗಿ ಒಂದು ಡಾಲಿನ ಕೈಯಲ್ಲಿ ಇಟ್ಕೊಂಡು, ಈಗ ಮನೇಲಿ ಅಷ್ಟೊಂದು ಫ್ರೂಟ್ಸ್ ಅದೆಲ್ಲ ತಿಂಡಿ ಅದೆಲ್ಲ ಇದೆಯಲ್ಲ ಹಾಕ್ಬಿಟ್ಟಿದ್ರಲ್ಲ, ಹಂಗಾಗಿ ಮತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ತಿರೋದು. ಚಾಕ್ಲೇಟ್ಸು ಅಷ್ಟೇ. ನಾನು ಅವಳಿಗೆ ಚಾಕ್ಲೇಟ್ಸ್ ಅನ್ನೋದನ್ನು ತೋರಿಸೇ ಇರಲಿಲ್ಲ. ನಾವು ಊರುಗಳಿಗೆ ಹೋಗ್ತೀವಲ್ಲ, ಇನ್ನು ಮತ್ತೆ ಅವ್ರಿಗೆ ಪ್ರೀತಿ ಅಪರೂಪಕ್ಕೆ ಬಂದಿರ್ತಾರೆ ಅನ್ನೋದು ಪ್ರೀತಿ ಇರುತ್ತೆ. ಆ ಪ್ರೀತಿನ ಇಲ್ಲ ಅಂತ ನಾವು ಹೇಳೋಕ್ಕೂ ಆಗಲ್ಲ. ಇದು ಅದರ ಮಾರನೇ ದಿನ ನೈಟ್ ಬಂದು ತಿಂದು ಮಲಗಿಬಿಟ್ಟು ಮಾರನೇ ದಿನ ಇದು ಗ್ಲಾಸಲ್ಲಿ ಏನೋ ಜ್ಯೂಸೋ ಏನೋ ಮಾಡಿಕೊಟ್ರು ರಂಜಿತ್ತು, ಕುಡ್ಬಿಟ್ಟು ಅಲ್ಲೇ ಇಟ್ಬಿಟ್ಟಿದ್ದೆ ನಾನು ಸೋಫಾ ಹತ್ರ. ಒದ್ದಿದ್ದಕ್ಕೆ ಚೂರು ಆಗೋಯ್ತಿದ್ದು. ಅವಳು ಒದಿಬೇಕಂತ ಒದ್ದಿಲ್ಲ, ಅನ್ಎಕ್ಸ್ಪೆಕ್ಟೆಡಾಗಿ ಒದ್ದಿದ್ದು. ಅದು ಚೂರು ಆಗೋಯಿತು. ಈ ಗ್ಲಾಸು ನಮ್ಮ ಎರಡಿತ್ತು, ಒಂದು ರಂಜಿತ್ಗೆ ಅಂತ, ಒಂದು ನನಗೆ ಅಂತ, ಮದುವೆ ಆದಾಗ ತೊಗೊಂಡಿದ್ದು. ರಂಜಿತ್ದು ಹಿಂಗೆ ಅನ್ಎಕ್ಸ್ಪೆಕ್ಟೆಡಾಗಿ ಒಡೆದೋಯ್ತು, ನಂದು ಕೊನೆಗೂ ಹೀಗೆ ಒಡೆದೋಯ್ತು. ಸೊ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿ ಮುಗಿಸ್ಬಿಟ್ಟು ಊರಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೆ ನಾನು. ಆಲ್ರೆಡಿ ರೆಡಿ ಆಗಿಬಿಟ್ಟು ಮಗುನ ಮಲಗಿಸಿದ್ದೆ. ಮತ್ತು ಲೇಟ್ ಆಗಿಬಿಡುತ್ತೆ, ಅವಳಿಗೆ ನಿದ್ದೆ ಇಲ್ದಂಗೆ ಆಗುತ್ತೆ ಅಂತ ಹೇಳಿ ಮಲಗಿಸ್ಬಿಟ್ಟು ನಾನೊಂದು ಕೆಲವೊಂದು ಪಾಟ್ಸ್ನೆಲ್ಲ ಮೇಲೆ ಇಟ್ಟಿದ್ದೆ ಅಲ್ವಾ, ಅಲ್ಲಿ ನೀರು ಹಾಕೋದನ್ನು ನೋಡಿರ್ತೀರ ನೀವು. ಅದನ್ನೆಲ್ಲ ತಂದು ಇನ್ನು ಬರೋದು 2 ದಿನನೋ 3 ದಿನನೋ ಆಗ್ಬೋದು. ಒಂದು ದಿನಕ್ಕೆ ನಾನು ಲಾಸ್ಟ್ ಟೈಮ್ ಒಂದಿನ ನೀರು ಹಾಕಿಲ್ಲ ಅಂತ ಅಂದ್ಬಿಟ್ಟು ಫುಲ್ ಎಲ್ಲ ಸುಟ್ಟೋಗಿತ್ತು. ಇನ್ನೇನು ಗಿಡನೇ ಹಾಳಾಗೋ ಮಟ್ಟಿಗೆ ಬಂದ್ಬಿಟ್ಟಿತ್ತು ಒಂದೇ ಒಂದು ದಿನಕ್ಕೆ. ಅದಕ್ಕೇ ಸರಿ ಎಲ್ಲಾದರೂ ಇಟ್ಟರೆ ರಂಜಿತ್ಗೆ ಹೇಳ್ತೀನಿ, ನಾನು ಹಾಕ್ತೀನಿ ಹೋಗು ಅಂತ ಹೇಳುತ್ತೆ ನನಗೆ. ಮೇಲೆ ಹೋಗಿ ನೀರನ್ನು ತೊಗೊಂಡೋಗಿ ಹಾಕೋಷ್ಟು ಪೇಷನ್ಸು ಅವ್ರಿಗಿರಲ್ಲ. ಹಂಗಾಗಿ ಎಲ್ಲ ಪಾರ್ಟ್ಸ್ನ ತೊಗೊಂಬಂದು ಇಲ್ಲೇ ಕೆಳಗಡೆನೇ ಇಟ್ಟಿದ್ದೀನಿ. ಇಟ್ಬಿಟ್ಟು ಕ್ಯಾಬ್ ಮಾಡಿಕೊಂಡೆ. ಕ್ಯಾಬು ಬರಲ್ಲ ಅಲ್ಲಿಗೆಲ್ಲನೂ. ಸರಿ ಆಟೋ ಮಾಡಿಕೊಂಡು ಈ ಚಾರ್ಜಿಂಗ್ ಆಟೋನಲ್ಲಿ ಹೋಗಿದ್ದು, ಯಪ್ಪ ಬೇಡ, ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಹೇಳಿ. ಅದರಲ್ಲೂ ನಾವು ಹೋಗಿದ್ದು ದಿನವೇ ಗಾಳಿ ಮಳೆ, ಎಷ್ಟೊಂದು ಗಾಳಿ ಮಳೆ ಗೊತ್ತಾ. ನನಗಂತೂ ಎಷ್ಟು ಭಯ ಆಗ್ತಾಯಿತ್ತು, ಎಲ್ಲಿ ಎತ್ತಾಕ್ಬಿಡುತ್ತೋ ಅಂತ ಚಿಟ್ಟನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡಿದ್ದೆ ನಾನು. ಅದು ತೂಕ ಇರಲ್ಲ ಬೇರೆ ಆಟೋಗಳು, ಎಲ್ಲಿ ಎತ್ತು ಬಿಸಾಡಿಬಿಡುತ್ತೋ ಅಂತ ಡವ ಅಂತ ಹೊಡ್ಕೊತಾನೇ ಇತ್ತು ನನಗೆ. ಅಷ್ಟು ಭಯ ಆಗ್ತಾಯಿತ್ತು ಆಟೋಲ್ಲಿ ಹೋಗ್ಬೇಕಾದ್ರೆ. ನಂಗೆ ಮಳೆ ಬಂದರೆ ಹೋಗಲಿ, ಗಾಳಿ ಎಷ್ಟೊಂದು ಗಾಳಿ ಗೊತ್ತಾ. ಅದು ಯಾವತ್ತೂ ಇಲ್ಲದೆ ನಾನು ಅವತ್ತೇ ಊರಿಗೆ ಬೇರೆ ಹೋಗ್ತಾಯಿದ್ದೀನಿ. ಏನಕ್ಕೆ ಬಂದನೋ, ಯಾಕಾದರೂ ಹೋಗ್ತಿದ್ದೀನೋ ಅಂತ ಅನ್ನಿಸ್ಬಿಡ್ತು. ಅಷ್ಟು ಭಯ ಆಯಿತು ನನಗೆ. ಫುಲ್ಲು ನನ್ನ ಹೇರೆಲ್ಲ ಗಂಟಾಗ್ಬಿಟ್ಟಿತ್ತು ಗಾಳಿಗೆ ಆಡಿ. ನಾನು ರಂಜಿತ್ ಕೆಲಸ ಮಾಡ್ತಾರಲ್ಲ, ಅಲ್ಲಿಗೆ ಮಾತ್ರ ಬುಕ್ ಮಾಡ್ಕೊಂಡಿದ್ದೆ. ಅಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು. ಈ ಗಾಳಿ ಮಳೆಗೆ ನೋಡಿದ್ರೆ ರಂಜಿತ್ ನೀನು ಸ್ಟ್ರೈಟ್ ಬುಕ್ ಮಾಡ್ಕೋಬೇಕು ತಾನೇ, ಈಗ ಮಳೇಲಿ ಹೆಂಗೆ ಹೋಗೋಕ್ಕಾಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ರು. ಸರಿ ಆಯಿತು, ಅಲ್ಲಿಗೋಗಿ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಆಳದೊಂದು ಕ್ಯಾಬು ಬುಕ್ ಆಗ್ತಾಯಿಲ್ಲ ಅಲ್ಲಿಂದ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಮಳೆ ಬೇರೆ ಇಷ್ಟೊಂದು, ಈ ತುಂಬ ಸೆಕೆ ಇತ್ತಲ್ಲ, ಅದಕ್ಕೆ ನನ್ನ ಮಗುಗೆ ಸ್ವೆಟರ್ ಏನೂ ತೊಗೊಂಡಿಲ್ಲ. ಒಂದೇ ಒಂದು ವೇಲಿತ್ತು, ಆ ವೇಲನ್ನ ಹೊದ್ಕೊಂಡು ಅವಳಿಗೆ ಹೋಗಿದ್ದಾಯಿತು.
ಸರಿ ಅಲ್ಲಿ ಹೋಗಿ ರಂಜಿತ್ ಅನ್ನೋದು 5-10 ನಿಮಿಷ ಆಗೋದು ಬರೋದಂತೇಳಿ ನಾವು ಅಲ್ಲೊಂದು ಅಂಗಡಿ ಹತ್ರ ಕುತ್ಕೊಂಡಿದ್ವಿ. ಹೆಂಗೆ ನೋಡ್ತಿದ್ದಾಳೆ ನೋಡು. ಆಮೇಲೆ ಬಂದರು. ಒಂದು 5-10 ನಿಮಿಷಕ್ಕೆಲ್ಲ ರಂಜಿತ್ ಬಂದರು. ಮಳೆ ಬರ್ತಾನೆ ಇತ್ತು. ಇವಾಗ ಕ್ಯಾಬ್ ಬುಕ್ ಮಾಡು ಅಂತ ಹೇಳಿ, ನೀವು ಕ್ಯಾಬ್ ಬುಕ್ ಮಾಡ್ಕೊಂಡು ಕ್ಯಾಬಲ್ಲಿ ನಡೀರಿ, ನಾನು ಗಾಡೀಲಿ ಬರ್ತೀನಿ ಅಂತ ರಂಜಿತ್ ಹೇಳಿದ್ರು. ನೋಡಿದ್ರೆ ಕ್ಯಾಬ್ ಒಂದು ಬುಕ್ ಆಗ್ತಾಯಿಲ್ಲ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಅಲ್ಲೇ ಕತ್ಲೆ ಆಗೋಯ್ತು. ಅವಳಿಗೆಲ್ಲ ಫುಲ್ ರಂಜಿತ್ ಜರ್ಕಿನ್ಗೆಲ್ಲ ಫುಲ್ ಪ್ಯಾಕ್ ಮಾಡಿ ವೇಲಿತ್ತಲ್ಲ, ವೇಲನ್ನ ಕಟ್ಬಿಟ್ಟು ಬಂದ್ವಿ. ನಮಗೆ ನಮ್ಮಮ್ಮ ಮನೆಗೆ ಹೋಗಬೇಕು ಅಂತಂದರೆ KFC ಮಿಸ್ಸೇ ಇಲ್ಲ. ಯಾವಾಗೂ ಆನ್ ದ ವೇ 2 ಹತ್ರ ಸಿಗುತ್ತೆ. ಒಂದು ದೊಮ್ಸಂದ್ರ ಸರ್ಕಲಲ್ಲಿ ಸಿಗುತ್ತೆ, ಇನ್ನೊಂದು ಗುಂಜೂರಲ್ಲಿ ಸಿಗುತ್ತೆ. ನಾವು ಗುಂಜೂರಿಗೆ ಬಂದ್ವಿ. ಯಾಕಂದರೆ ಲೇಟಾದರೂ ಮಳೆ ಬಂದರೂ ಊರ ಹತ್ರ ಇರ್ತೀವಿ, ಏನೋ ಒಂದು ಮಾಡ್ಕೊಂಡು ಹೋಗೋದಾಗುತ್ತೆ. ಗುಂಜೂರಿಗೆ ಹೋಗ್ಬಿಡೋಣ ಅಂತ ಹೇಳಿ ಗುಂಜೂರು ಹತ್ರ ಬಂದ್ವಿ. ಬಂದು ತೊಗೊಂಡ್ವಿ ಒಂದು ಏನೋ ಅದು ವೆಡ್ನೆಸ್ಡೇ ಆಫರ್ ಏನೋ ಇತ್ತು, ಅದನ್ನು ತೊಗೊಂಡು ತಿಂದ್ಬಿಟ್ಟು ಬಂದ್ವಿ ಮನೆಗೆ. ಫುಲ್ ಕತ್ಲಾಗ್ಬಿಟ್ಟಿತ್ತು ನಾವು ಮನೆ ಹತ್ರ ಬರೋಷ್ಟೊತ್ತಿಗೆ. 8 ಗಂಟೆ ಆಗಿತ್ತು. ನಮ್ಮಮ್ಮ ಇಷ್ಟೊತ್ತಾಯ್ತಾ ಬರೋದು ಅಂತ ಹೇಳಿ ತಿಂದೆಲ್ಲ ಮುಗಿಸಿ ಕುತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮಮ್ಮ ಎಲ್ಲ ಅಡಿಕೆ ಕೊಡ್ತಾಯಿತ್ತು ಅವಳಿಗೆ. ಬೈತಿದ್ರು ರಂಜಿತ್. ಸೊ ಇದು ನನ್ನ ಇವತ್ತಿನ ವೀಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್. ಚಿಟ್ಟು ಅಲ್ಲ, ಹಿಂಗೆ ಸುಡೋ ಬಿಸಿಲಲ್ಲಿ ಹಿಂಗೆ ಮಲ್ಕೊಂಡಿದ್ಯಲ್ಲ, ಏಯ್ ತೆಗೀರೆ ಬೆಡ್ಶೀಟು. ನಾನು ಎಲ್ಲೋದ್ಲು ಅಂತ ಹುಡುಕ್ತಾ ಇದ್ದೀನಿ. ಏಯ್ ಚಿಟ್ಟು, ಸುಡೋ ಬಿಸಿಲಲ್ಲಿ ಹಿಂಗೆ ಬೆಡ್ಶೀಟ್ ಹಾಕ್ಕೊಟ್ಟು ಯಾರಾದ್ರೂ ಮಲ್ಕೋತಾರ ಚಿಟ್ಟು? ಏನಕ್ಕೆ ತೆಗಿತಿದ್ದೆ ಅದರಲ್ಲಿ ಕಾಟನ್ ಎಲ್ಲ? ಹಾಂ, ಚಿಟ್ಟು ಬೆಡ್ಶೀಟ್